ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಚೈತನ್ಯ ಚಲ್ಮೆ ಚಾನಲ್. ಸೊ ಇವತ್ತು ನಾನು ನನ್ನ ಕವರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಆ್ಯಕ್ಚುಲಿ ಹೇರ್ ಆ್ಯಂಡ್ ಸ್ಕಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಪ್ರೆಗ್ನೆನ್ಸಿಯಲ್ಲಿ ನಾನೇನೇನು ಮಾಡ್ತಾ ಇದ್ದೀನಿ, ನನಗೇನೇನು ಸುಟ್ಟಾಯಿತು, ಆ್ಯಂಡ್ ಯಾವ ಪ್ರಾಡಕ್ಟ್ಸಲ್ಲಿ ಯಾವ ಅಂಶಗಳನ್ನ ನಾನು ಎಲಿಮಿನೇಟ್ ಮಾಡಿದ್ದೀನಿ, ಯಾವ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತಾ ಇಲ್ಲ, ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ಅಂಗಡಿನೇ ತೊಗೊಂಬಂದಿದ್ದೀನಿ. ಓಕೆ, ಸೊ ಮೊದಲಿಗೆ ನಾನಿವತ್ತು ಸ್ಟಾರ್ಟ್ ಮಾಡೋದು ನನ್ನ ಫೇಸ್ ಪ್ರೆಪ್ ಬಗ್ಗೆ. ಸೊ ನಾನು ಯೂಶ್ವಲಿ ಫೇಸ್ ವಾಶ್ ಆದಮೇಲೆ ಫೇಸ್ ವಾಶ್ ನಂದು ಇಟ್ಸ್ ನಾಟ್ ಹಿಯರ್ ಬಟ್ ಇಟ್ಸ್ ಅ ನಾರ್ಮಲ್ ಫೋಮ್ ರಿಲೀಸಿಂಗ್ ಒನ್ ಆ್ಯಂಡ್ ಸೋಪ್ ಎಲ್ಲ ಯೂಸ್ ಮಾಡೋದಿಲ್ಲ. ಐ ಯೂಸ್ ಫೇಸ್ ವಾಶ್ ಆ್ಯಂಡ್ ಇಟ್ಸ್ ಅ ಲಿಕ್ವಿಡ್ ಫೇಸ್ ವಾಶ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಸ್ಮೆಲ್ ಆರ್ ಎನಿ ಫ್ರೇಗ್ರೆನ್ಸ್. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ವೈಟಮಿನ್ ಸಿನ ಯೂಸ್ ಮಾಡ್ತೀನಿ. ಸೊ ಇದೆಲ್ಲ ಪ್ರಾಡಕ್ಟ್ಸು ಮೋಸ್ಟ್ಲಿ ಆಸ್ಟ್ರೇಲಿಯನ್ ಫೇಮಸ್ ಬ್ರ್ಯಾಂಡ್ಸ್ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ಕಂಟ್ರಿಯಲ್ಲಿ ಸಿಗುವಂಥದ್ದು ಇರ್ಬೋದು, ಕೆಲವೊಂದು ಇಂಡಿಯಲ್ಲೂ ಸಿಗ್ಬೋದು. ಸೊ ನಿಮಗೆ ಇಂಡಿಯಲ್ಲಿ ಯಾವ್ದು ಸಿಗುತ್ತೆ, ಅದರಲ್ಲಿ ಈ ಅಂಶಗಳಿದ್ದಾಗ ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಸ್ಪೆಷಲಿ ಒಂದು ನೆನ್ಪಿಟ್ಕೊಳ್ಳಿ, ಪ್ರೆಗ್ನೆಂಟ್ ಆಗ್ತಿದ್ದಂಗೆ ಚೆಕ್ ದಿ ಇಂಗ್ರೀಡಿಯೆಂಟ್ಸ್, ಏನೇನು ಅಂಶ ಇದೆ ಅದರಲ್ಲಿ ಅನ್ನೋದನ್ನು ಚೆಕ್ ಮಾಡಿ. ಸೊ ನಾನು ಮೇನ್ಲಿ ಪ್ರಿಫರ್ ಮಾಡೋದು ಆದಷ್ಟು ದಿನಕ್ಕೆ 3 ಲೀಟರ್ ನೀರು ಕುಡಿಯೋದು 6 ಗಂಟೆ ಒಳಗೆ, ಸಂಜೆ 6 ಗಂಟೆ ಒಳಗೆ. ಬಿಕಾಸ್ ಸಂಜೆ ಆದಮೇಲೆ ಕುಡಿದ್ರೆ ರಾತ್ರಿಗೆ ಬಾತ್ರೂಮ್ ಟ್ರಿಪ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ನಾನು ಅವಾಯ್ಡ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂತಂದರೆ, ಐ ಯೂಸ್ ವೈಟಮಿನ್ ಸಿ ಸಿರಮ್ನ ಯೂಸ್ ಮಾಡ್ತೀನಿ. So vitamin C, and more than everything, let me show you thickness of the vitamin C product ಅಲ್ಲಿ ತುಂಬ ಚೆನ್ನಾಗಿದೆ. and I just use this much. ಈಗ ಪಂಪ್ ಮಾಡಿದ್ನಲ್ಲ ಅದು ಅಷ್ಟೇ. ಫಸ್ಟ್ ಇಲ್ಲೊಂದು ಟಚ್, ಈ ಕಡೆ ಒಂದು ಟಚ್, ಆ್ಯಂಡ್ ಇಲ್ಲಿ ಒಂದು ಟಚ್, ಆ್ಯಂಡ್ ದೆನ್ ಐ ಮಸಾಜ್ ಮೈ ಫೇಸ್. ಸೊ ಇದು ನನ್ನ ವೈಟಮಿನ್ ಸಿ. ವೈಟಮಿನ್ ಸಿ ಆದಮೇಲೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ, ಐ ಯೂಸ್ ಮೈ ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಕೆಪ್ಟ್ ಹಿಯರ್, ಬಟ್ ಹಿಯರ್, ಸಾರಿ. ತುಂಬ ಪ್ರಾಡಕ್ಟ್ಸ್ ಇರೋದ್ರಿಂದ, ತುಂಬ ಪ್ರಾಡಕ್ಟ್ಸ್ ಯೂಸು ಮಾಡ್ತೀನಿ, ತುಂಬ ಪ್ರಾಡಕ್ಟ್ಸ್ ಎಕ್ಸ್ಪೆರಿಮೆಂಟ್ ಮಾಡಿರೋದ್ರಿಂದ ಇಲ್ಲಿದೆ. ಸೊ ನನಗೆ ಯಾರೂ ನನಗೆ ಕಾಸ್ಮೆಟಿಕ್ಸ್ ಗಿಫ್ಟ್ ಮಾಡೋದು, ಇಲ್ಲಾಂದರೆ ಇದೆಲ್ಲ ನನಗೆ ಬೇರೆಯವ್ರು ನನಗೆ ಗಿಫ್ಟಾಗಿ ಕೊಡೋದು, ಅದು ನನಗೆ ಇಷ್ಟ ಆಗೋದಿಲ್ಲ. ಸೊ ದಿಸ್ ಈಸ್ ನಾಟ್ ಸ್ಪಾನ್ಸರ್ಡ್ ಎಟ್ ಆಲ್. ನನಗೆ ನನ್ನ ಓನ್ ಎಕ್ಸ್ಪೆರಿಮೆಂಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ಅದನ್ನು ನನ್ನ ಡೈಲಿ ಲೈಫ್ಗೆ ಯೂಸ್ ಮಾಡ್ತೀನಿ. ಸೊ ಇದು ನ್ಯೂಟ್ರಿಜನ್ ಹೈಡ್ರೋ ಬೂಸ್ಟ್. ಸೊ ಇದರಲ್ಲಿ ಹೈಡ್ರಾಲಿಕ್ ಆ್ಯಸಿಡ್ ಇದೆ. ಸೊ ಹೈಡ್ರಾಲಿಕ್ ಆ್ಯಸಿಡ್ ನರಿಷಿಂಗ್ ಕ್ರೀಮ್. ಸೊ ಹೈಡ್ರಾಲಿಕ್ ಆ್ಯಸಿಡ್ ಇರುವಂಥ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ಈ ಮಾಯ್ಶ್ಚರೈಸರ್ ನ್ಯೂಟ್ರಿಜನ್, ಐ ಥಿಂಕ್ ಇಟ್ಸ್ ಅವೈಲಬಲ್ ಎವ್ರಿವೇರ್. ಸೊ ಅದಾದಮೇಲೆ ನನ್ನ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇಟ್ಸ್ ಈಗ ನೀವು ಇಂಡಿಯಾಲಿ ಸಫೋರಾ ಹೇಗೆ ಒಂದು ಬ್ರ್ಯಾಂಡ್, ಅಮೇರಿಕಲ್ಲಿ ಯಾವ ಬ್ರ್ಯಾಂಡ್ ಫೇಮಸ್ ಆಗುತ್ತೋ ಆ ಬ್ರ್ಯಾಂಡ್ ಇಂಡಿಯಾಗೆ ಬಂದಿರುತ್ತೆ. ಸೊ ಇಲ್ಲಿ ಆಸ್ಟ್ರೇಲಿಯಲ್ಲಿ ಮೆಕಾ ಈಸ್ ಅನದರ್ ಬ್ರ್ಯಾಂಡ್ ವಿಚ್ ಇಸ್ quite famous, and ಅವರ ಹೋಮ್ ಗ್ರೋನ್ ಸನ್ಸ್ಕ್ರೀನ್ ಬಂದ್ಬಿಟ್ಟು ಇದಕ್ಕಿಂತ ಚಿಕ್ಕದು ಯೂಸ್ ಮಾಡ್ತಾ ಇದೆ. ಬಟ್ ಐ ಥಾಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್, ಬಟ್ ಇಟ್ ಈಸ್ ವೆರಿ ನೈಸ್ ಫಾರ್ ಮೈ ಸ್ಕಿನ್. ನನಗೆ ಇವತ್ತವರೆಗೂ ಕಂಪ್ಲೇಂಟ್ ಇಲ್ಲ. 2 years ಆಯಿತು ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಬ್ರ್ಯಾಂಡ್ನ. ಸೊ ಇದು ನನಗೆ ಹೆಲ್ಪ್ ಆಗಿದೆ. ಯಾಕೆ ಅಂದರೆ ದಿಸ್ ಸರ್ಫಿಂಗ್ ಮಾಡೋರಿಗೆ ಇಲ್ಲಿ ನಮ್ಮ ಟೆಂಪ್ರೇಚರ್ಗೆ ಇಟ್ ಸೂಟ್ಸ್ ವೆರಿ 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 ವೆಲ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಇದು ಆ್ಯಕ್ಚುಲಿ ಸರ್ಫಿಂಗ್ ಮಾಡೋರಿಗೆ, ಸ್ವಿಮ್ಮರ್ಸ್ಗೆ ಅಂತ ಹೇಳಿ ಇನ್ವೆಂಟ್ ಮಾಡಿದ್ದು ಈ ಮಾಡೋರು. ಆ್ಯಂಡ್ ಶಿ ಟುಕ್ ನಿಯರ್ಲಿ 7 years ಟು ಬಿಲ್ಡ್ ದಿಸ್. ಆ್ಯಂಡ್ ಈ ಯಾವುದು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ತೀರಾ ಇದರಲ್ಲಿ, ದೇ ಆರ್ ವೆರಿ ಏನಂತಾರೆ, ಕೆಮಿಕಲ್ ಫ್ರೀ, ಆ್ಯಂಡ್ ಇಟ್ಸ್ ವೆರಿ ನೈಸ್. So this has suited me very well. So I would just say, why sunscreen is very important. ಯಾಕೆ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಯಲ್ಲಿ ಅಂತಂದರೆ, ನೀವು ನೋಡಿರ್ತೀರ ಎಷ್ಟೋ ಜನಕ್ಕೆ ಈ ಬಂಗ್ ಅಂತ ಬರುತ್ತೆ.
ಸೊ ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ, ಕಷ್ಟಗಳು ಬಂದಾಗ ಬಂಗು ಬರುತ್ತೆ ಅಂತ. ಆ್ಯಕ್ಚುಲಿ ಮನುಷ್ಯನ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾಕೆ ಬರುತ್ತದು, ಗಂಡಸರಲ್ಲಿ ತುಂಬ ಕಮ್ಮಿ ನೋಡ್ತೀವಿ. ಯಾಕೆ ಅಂತಂದರೆ ಹಾರ್ಮೋನ್ಸ್ ಯಾವಾಗ ತುಂಬ ಚೇಂಜಸ್ ಆಗುತ್ತೋ, ಯಾವ ಹಾರ್ಮೋನ್, I have less education about it. I think a skin specialist can explain it better than me. ಸೊ ಹಾರ್ಮೋನ್ಸ್ ಯಾವಾಗ ದೇಹದಲ್ಲಿ ಹೆಚ್ಚು ಕಡಿಮೆ ಆಗುತ್ತೋ ಯುವರ್ ಸ್ಕಿನ್ ಆಲ್ಸೋ ಗೆಟ್ಸ್ ಎಫೆಕ್ಟೆಡ್. ಅದಕ್ಕೆ ನಿಮ್ಗೆ ಮೆನೋಪೋಸ್ ಟೈಮಲ್ಲಿರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿರ್ಬೋದು, ಪ್ರೆಗ್ನೆನ್ಸಿ ಆದಮೇಲಿರುವಂಥ ಚೇಂಜಸ್ ಇರ್ಬೋದು, ಆ ಟೈಮಲ್ಲೇ ನಿಮಗೆ ಮೆಲಿಸ್ಮಾ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಆ್ಯಂಡ್ ಮೆಲಿಸ್ಮಾನ ಅವಾಯ್ಡ್ ಮಾಡಬೇಕಾ? When you go out, use sunscreen. When you are inside house, use sunscreen. When you are working under light, use sunscreen. And in a day, at least 2-3 times apply ಮಾಡಿ. And I also say wash your face. And ನಾನು ಯಾವ ಸನ್ಸ್ಕ್ರೀನ್ನ ಬಿಲೀವ್ ಮಾಡಲ್ಲ ಇಂಡಿಯಾದಲ್ಲಿ ಅಂತಂದರೆ, ಇಟ್ ಈಸ್ ಲೋಟಸ್, ಗಾರ್ನಿಯರ್ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಇದು. ಸೊ ಲೋಟಸ್ ಆ್ಯಂಡ್ ಗಾರ್ನಿಯರ್ ಆ್ಯಂಡ್ ಲ್ಯಾಕ್ಮಿ ಆಲ್ಸೋ ಐ ಡಿಡ್ ನಾಟ್ ಲೈಕ್. ಸೊ ಅಪಾರ್ಟ್ ಫ್ರಮ್ ದಿಸ್, ದ ಸನ್ಸ್ಕ್ರೀನ್ಸ್ ವಿಚ್ ನನಗೆ ಫಸ್ಟ್ ಟೈಮ್ ನನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂಥ ಸನ್ಸ್ಕ್ರೀನೇ ನನಗಿಷ್ಟ ಆಗಿದ್ದು. ಗೆಟಿಂಗ್ ಇಟ್ ಫ್ರಮ್ ಔಟ್ಸೈಡ್ ಐ ನೆವರ್ ಫೆಲ್ಟ್ ಇಟ್ ಸೇಫ್, ಬಿಕಾಸ್ ಇದರ್ ಆಯ್ಲಿ ಇರ್ತಿತ್ತು, ಇಲ್ಲ ತುಂಬ ಟಫ್ ಇರ್ತಿತ್ತು. ಸೊ ನನ್ನ ಓನ್ ಎಕ್ಸ್ಪೆರಿಮೆಂಟ್ ಇಂಡಿಯಲ್ಲಿ ಮಾಡೋದಕ್ಕೆ ನನಗೆ ಅವಕಾಶ ಇರಲಿಲ್ಲ. ಬಟ್ ಮೈ ಡಾಕ್ಟರ್ ಹ್ಯಾಡ್ ಪ್ರೊವೈಡೆಡ್ ಮೀ ದಿ ಸನ್ಸ್ಕ್ರೀನ್ ಸಜೆಷನ್. ದಿನ ಬೆಳೀತಾ ಹೋಗ್ತಾ ಇದ್ದಂಗೆ ಮಾತಾಡಬೇಕಾದ್ರೆ, ಉಸಿರಾಡಬೇಕಾದ್ರೂ ಕಷ್ಟ ಆಗುತ್ತೆ ಅಂತಾರಲ್ಲ ಹಾಗೆ. ಸೊ ಇದು ನನ್ನ ಮಾರ್ನಿಂಗ್ ರೊಟೀನ್. ವಾಟ್? ಸಿರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್, ಬಯೋ ಆಯಿಲ್. ಖಾಲಿ ಕಲ್ಕತ್ತಾ ವಾಲಿ ಇನ್ ಜಸ್ಟ್ ಫ್ಯೂ ಡೇಸ್. ಯಾಕೆ ಬಯೋ ಆಯಿಲ್ ಯೂಸ್ ಮಾಡ್ತೀವಿ ಅಂತಂದರೆ, ನಿಮ್ಮ ಬಾಡಿ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ಎದೆ ಸ್ಟ್ರೆಚ್ ಆಗ್ತಾ ಹೋಗುತ್ತೆ, ಆ್ಯಂಡ್ ನಿಪ್ಪಲ್ಸ್ ಡ್ರೈ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರತಿಯೊಂದು ಚೇಂಜಸ್ಸು ನಿಮ್ಗೆ ಆಗೋಕ್ಕೂ ಮುಂಚೆನೇ ಯು ನೀಡ್ ಟು ಟೇಕ್ ಕೇರ್, ಅದರ್ವೈಸ್ ದೋಸ್ ಏರಿಯಾಸ್ ವಿಲ್ ಗೆಟ್ ರೂಯಿಂಡ್. ನನಗೆ ನನ್ನ ಪ್ಯೂಬರ್ಟಿ ಟೈಮಲ್ಲಿ, ನಾನು ಇನ್ನೇನು ದೊಡ್ಡೋಳಾಗೋ ಟೈಮಲ್ಲಿ, ಆವಾಗ ದೇರ್ ವಾಸ್ ಲೆಸ್ ಎಜುಕೇಷನ್ ಅಬೌಟ್ ಎನಿ ಆಫ್ ದಿಸ್. ಸೊ ನನಗೆ ತುಂಬ ಸ್ಟ್ರೆಚ್ ಮಾರ್ಕ್ಸ್ ಹಿಪ್ಸ್ ಆ್ಯಂಡ್ ಲೆಗ್ಸಲ್ಲೆಲ್ಲ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಇಟ್ ಕೆನಾಟ್ ಬಿ ಕ್ಲಿಯರ್ಡ್, ಬಟ್ ಇಟ್ ಕ್ಯಾನ್ ಅವಾಯ್ಡ್ ದ ಡ್ಯಾಮೇಜಸ್ ದಟ್ ಇಸ್ ಗೋನಾ ಹ್ಯಾಪನ್ ಇನ್ ಫ್ಯೂಚರ್. ಸೊ ಯಾವಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು, ಯಾವಾಗ ನನ್ನ ಬಾಡಿ ಚೇಂಜಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಯಿತು, ಐ ಇಮಿಡಿಯೇಟ್ಲಿ ಸ್ಟಾರ್ಟೆಡ್ ಯೂಸಿಂಗ್ ಬಯೋ ಆಯಿಲ್. ಇದು ನನ್ನ ನೈಟ್ ರೊಟೀನ್. ಯಾಕೆಂದರೆ ಬಟ್ಟೆಗಳಿಗೆಲ್ಲ ಎಣ್ಣೆ ಹತ್ಕೊಳ್ಳುತ್ತೆ ಅಂತ ನೈಟ್ ರೊಟೀನ್. ಅಕಸ್ಮಾತ್ ಮಾರ್ನಿಂಗ್ ಮಾಡಿದ್ರೂ ನಾನು ಸ್ನಾನಕ್ಕೂ ಮುಂಚೆ ಹಚ್ಕೊಂಡು ಸ್ನಾನ ಮಾಡ್ತೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ಫೀಲ್ ಸ್ವೆಟಿ. ತುಂಬ ಅಂದರೆ ತುಂಬ ಸೆಕೆ ನಮಗಿಲ್ಲಿ. ಸೊ ಹಾಗಾಗಿ ಬಯೋ ಆಯಿಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನನಗೆ. ಆ್ಯಂಡ್ ನಯಾಸಿನಮೈಡ್ ಈಸ್ ಅನದರ್ ಥಿಂಗ್. ನಯಾಸಿನಮೈಡ್ ಇದನ್ನು ನಾನು ಸದ್ಯಕ್ಕೆ ಯೂಸ್ ಮಾಡಿಲ್ಲ. ಇದು ಮೆಲಾ B12 ನಯಾಸಿನಮೈಡ್ ಇದೆ ಈ ಇದರಲ್ಲಿ. ಸೊ ನಯಾಸಿನಮೈಡ್ ನನ್ನ ಇಂಡಿಯನ್ ವರ್ಷನಲ್ಲಿ ಬಂದುಬಿಟ್ಟು ನನಗೆ ನನ್ನ ಡಾಕ್ಟರ್ ಕೊಟ್ಟಿದ್ದು ಮೆಲಾಗ್ಲೋ ಅಂತ. ಸೊ ಇದು ನಾನು ಪ್ರತಿ ಸತಿ ನಮ್ಮಮ್ಮ ಬರಬೇಕಾದ್ರೆ ಇದನ್ನು ನಾನು ತರಿಸ್ಕೊತೀನಿ. ಆ್ಯಂಡ್ ದಿಸ್ ಇಸ್ ಮೈ ನೈಟ್ ರೊಟೀನ್. ಸೊ ನನ್ನ ನೈಟ್ ರೊಟೀನ್ ಬಿಫೋರ್ ಗೆಟ್ಟಿಂಗ್ ಪ್ರೆಗ್ನೆಂಟ್ ವಾಸ್ ಟು ಯೂಸ್ ರೆಟಿನಾಲ್ ಯೂಸ್ ಮಾಡ್ತಾಯಿದ್ದೆ. ಆದರೆ ನಾನು ಪ್ರೆಗ್ನೆಂಟ್ ಆಗಿದ ತಕ್ಷಣ ರೆಟಿನಾಲ್ ಸ್ಟಾಪ್ ಮಾಡಿದೆ, ಯಾಕಂದರೆ ಇಟ್ಸ್ ನಾಟ್ ಸೇಫ್. ಇಫ್ ಯು ಆರ್ ಯೂಸಿಂಗ್ ರೆಟಿನಾಲ್, ಡು ನಾಟ್ ಈಟ್ ರೆಟಿನಾಲ್. ಡೋಂಟ್ ಯೂಸ್ ರೆಟಿನಾಲ್. ಆ್ಯಂಡ್ ವೈ ಈಟ್ ಅನ್ನೋ ಯಾಕೆ ಅಂಶ ಬಂತು ಅಂದರೆ, ಅದರಲ್ಲಿ ವೈಟಮಿನ್ ಎ ಅಂಶ ಇರುತ್ತೆ. ಆ್ಯಂಡ್ ಲೀವರ್, ಎಷ್ಟೋ ಜನ ಆರ್ಗನ್ಸ್ ಊಟ ಮಾಡ್ತಾರೆ ಇಂಡಿಯಲ್ಲಿ, ಲೀವರು, ಬೋಟಿ, ಕಲೀಜಾ ಈ ಥರದ್ದೆಲ್ಲ. ಪ್ರೆಗ್ನೆಂಟ್ ಆದಾಗ ದಯವಿಟ್ಟು ಅದನ್ನು ಯಾವುದನ್ನು ಕನ್ಸ್ಯೂಮ್ ಮಾಡಬೇಡಿ. ಆ್ಯಂಡ್ ಇದು ನನ್ನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಯು ಕ್ಯಾನ್ ಟಾಕ್ ಟು ಯುವರ್ ಡಾಕ್ಟರ್ ಅಗೇನ್. ಆ್ಯಂಡ್ ಅವಾಗ ಸ್ಕಿನ್ನನ್ನು ಯಾವಾಗಲೂ ಎಕ್ಸ್ಫೋಲಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ, ಯಾಕಂದರೆ ಪೋರ್ಸಲ್ಲೆಲ್ಲ ಆಯಿಲ್ ಕುತ್ಕೊಂಡಿರುತ್ತೆ ಅಂತ. ದಿಸ್ ಈಸ್ ಡಾಕ್ಟರ್ ಲ್ಯೂವಿನ್ ಅಂತ ಹೇಳಿಬಿಟ್ಟು. ಇದು ನಾನು ನನ್ನ ಮದುವೆ ಆಗೋಕ್ಕೂ ಮುಂಚೆ ನನಗೆ ನನ್ನ ಫ್ರೆಂಡ್ ಒಬ್ಬಳು ಕೆಲಸ ಮಾಡ್ತಾಯಿದ್ಲು ಬ್ಯೂಟಿ ಇದರಲ್ಲಿ, ನೆಪೋಲಿಯನ್ ಅನ್ನೋ ಒಂದು ಬ್ರ್ಯಾಂಡಲ್ಲಿ.
ಸೊ ಅವಳು ಸಜೆಸ್ಟ್ ಮಾಡಿದಂಥ ಸ್ಕ್ರಬ್ ಇದು. ಇಟ್ ಈಸ್ ಇಟ್ ಹ್ಯಾಸ್ ವರ್ಕ್ಡ್ ಗುಡ್ ಫಾರ್ ಮೀ, ಬಟ್ ಇಟ್ ಹ್ಯಾಸ್ ನಾಟ್ ವರ್ಕ್ ಗುಡ್ ಫಾರ್ ಮೈ ಹಸ್ಬೆಂಡ್. ಸೊ ನನ್ನ ಹಸ್ಬೆಂಡ್ ಇದನ್ನು ಯೂಸ್ ಮಾಡಿದಾಗೆಲ್ಲ ನಂಗೆ ಹೇಳ್ತಾರೆ, ನನಗೆ ಗುಳ್ಳೆ ಬರುತ್ತೆ ಇದನ್ನು ಯೂಸ್ ಮಾಡಿದ್ರೆ, ಬಟ್ ನೀನು ಮಾಡ್ತೀಯ ಅಂತ ನೋಡ್ಬಿಟ್ಟು ನಾನು ಮಾಡ್ತೀನಿ ಅಂತ. ಕೆಲವೊಮ್ಮೆ ಹಸ್ಬೆಂಡ್ಸ್ ಸ್ಟೀಲ್ ಯುವರ್ ಪ್ರಾಡಕ್ಟ್ ವೆನ್ ದೇ ಗೋ ಟು ಶವರ್, ಬಿಕಾಸ್ ದೇ ಫೀಲ್ ಇಷ್ಟೊಂದು ಇಟ್ಕೊಂಡಿದಾರಲ್ಲ ಏನಿರ್ಬೋದು ಅಂತ ಟ್ರೈ ಮಾಡ್ತಾರೆ. ಬಟ್ ಐ ಡೋಂಟ್ ನೋ ಯಾರು ಒಳ್ಳೆಯದು ಯಾರ್ದಾಗುತ್ತೆ, ಬಟ್ ಇಟ್ ಹ್ಯಾಸ್ ವರ್ಕ್ಡ್ ಮಿರಾಕಲ್ಸ್. ಇಟ್ ಹ್ಯಾಸ್ ವರ್ಕ್ ವೆರಿ ನೈಸ್ ಫಾರ್ ಮೀ. ಸೊ ಐ ಹ್ಯಾವ್ ಕಂಟಿನ್ಯೂಡ್ ಟು ಯೂಸ್, ಆ್ಯಂಡ್ ದೀಸ್ ಒನ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದಕ್ಕೆ ಇಲ್ಲೇ ಸಜೆಸ್ಟ್ ಮಾಡಿಬಿಡ್ತಾನೆ, ವೀಕ್ಲಿ 1 ಟೈಮ್ ಮಾತ್ರ ಮಾಡಬೇಕು ಅಂತ, ಡೈಲಿ ಮಾಡೋಂಗಿಲ್ಲ. ಎಕ್ಸ್ಪ್ಲೋರೇಟ್, ಯು ಕಾಂಟ್ ಜಸ್ಟ್ ಸ್ಕ್ರಬ್ ಯುವರ್ ಸ್ಕಿನ್ ಎವ್ರಿ ಡೇ. ಇಟ್ ಈಸ್ ನಾಟ್ ಗುಡ್. ದಟ್ ಈಸ್ ವೈ ಎನಿ ಪ್ರಾಡಕ್ಟ್ ಯು ಯೂಸ್, ಯು ನೀಡ್ ಟು ಮೇಕ್ ಶೂರ್ ಯು ಡೋಂಟ್ ಓವರ್ ಡೂ ಇಟ್. Sunscreen also, don't overdo it. That can lead to many other issues. So never overdo using your product. And deodorant. ನಾನು ಪ್ರೆಗ್ನೆಂಟ್ ಆಗಿದ ತಕ್ಷಣ ಸ್ಪ್ರೇಸ್ನ ಯೂಸ್ ಮಾಡೋದು ನಿಲ್ಲಿಸ್ಬಿಟ್ಟೆ. ಯಾಕೆ? ಬಿಕಾಸ್ ಅಂಡರ್ ಆರ್ಮ್ಸ್ ತುಂಬ ಬಾಡಿಯಲ್ಲಿ ಯೋರ್ ಸ್ಮೆಲ್ ಚೇಂಜಸ್. ಮಗು ಆಚೆ ಬರಬೇಕಾದ್ರೆ ಅದು ಫಸ್ಟ್ ಐಡೆಂಟಿಫೈ ಮಾಡೋದೇ ನಿಮ್ಮ ವಾಯ್ಸ್ ಮತ್ತು ನಿಮ್ಮ ಸ್ಮೆಲ್. ನಿಮ್ಮ ಸ್ಮೆಲ್ ಆ್ಯಸ್ ಸೂನ್ ಆ್ಯಸ್ ಯು ಗೆಟ್ ಪ್ರೆಗ್ನೆಂಟ್, ನಿಮ್ಮ ಬಾಡಿ ಓಡರ್ ಚೇಂಜ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅನದರ್ ಹೈಜೀನ್ ಯು ನೀಡ್ ಟು ರಿಮೆಂಬರ್. ಯು ನೀಡ್ ಟು ಕೀಪ್ ಯುವರ್ ಸೆಲ್ಫ್ ನೈಸ್ ಸ್ಮೆಲ್ಲಿಂಗ್ ಪರ್ಸನ್, ಅದರ್ವೈಸ್ ಪೀಪಲ್ ವಿಲ್ ರನ್ ಅವೇ. ಮೆನಿ ಪೀಪಲ್ ಹ್ಯಾವ್ ದಿಸ್ ಇಶ್ಯೂ. ಸ್ನಾನ ಮಾಡಿದ್ರೂ ಕೂಡ ಯು ಡೋಂಟ್ ಫೀಲ್ ಫ್ರೆಶ್ ಆ್ಯಂಡ್ ಆಲ್ ದ್ಯಾಟ್. ಸೊ ಡಿಯೋಡ್ರೆಂಟ್ಸ್ ಯೂಸ್ ಮಾಡಬೇಕಾದ್ರೂ ಅಷ್ಟೇ, ಡೋಂಟ್ ಯೂಸ್ ಕೆಮಿಕಲ್ ಡಿಯೋಡ್ರೆಂಟ್. ಐ ಹ್ಯಾವ್ ಗಾನ್ ಫಾರ್ ಮ್ಯೂರಾ ಅಂತ. ಇಟ್ಸ್ ಆಲ್ ನ್ಯಾಚುರಲ್. ಇಟ್ ಡಸಂಟ್ ಹ್ಯಾವ್ ಅಮೋನಿಯಾ, ಇಟ್ ಡಸಂಟ್ ಹ್ಯಾವ್ ಜೆರಿಕೋನಿಯಮ್, ನೋ ಪ್ರಿಸರ್ವೇಟಿವ್ಸ್, ನೋ ಪಾಮ್ ಆಯಿಲ್. ಆ್ಯಂಡ್ ಏನಿದೆ ಇದರಲ್ಲಿ ಅಂತಂದರೆ, ಇಟ್ ಹ್ಯಾಸ್ ಅಲೋವೆರಾ, ವೈಟಮಿನ್ ಸಿ, ಶಿಯಾ ಬಟರ್ ಆ್ಯಂಡ್ ಎಸೆನ್ಷಿಯಲ್ ಆಯಿಲ್ಸ್ ಅಂತ. ಬಟ್ ಈವನ್ ಇಫ್ ಐ ಯೂಸ್ ದಿಸ್, ದೆರ್ ಇಸ್ ಅ ರೀಸನ್, ಬಿಕಾಸ್ ಇಟ್ಸ್ ಲೈಕ್ ಕ್ರೀಮ್ ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ದ ನಾರ್ಮಲ್ ರೋಲರ್ ಥರ. ಇದರಲ್ಲೇ ನನಗೆ 2 ಫ್ಲೇವರ್ ಇದೆ, ಬಿಕಾಸ್ ಮೈ ಹಸ್ಬೆಂಡ್ ನನ್ನ ಗಂಡಂಗೆ ರೋಸ್, ವೆನಿಲಾ ಮತ್ತು ಜಾಸ್ಮಿನ್ ಈ ಫ್ಲೇವರ್ ಇಷ್ಟ ಆಗೋಲ್ಲ. ಅವ್ನು ಜಾಸ್ಮಿನ್ ಇರೋ ಸ್ಮೆಲ್ಸ್ ಮೋಸ್ಟ್ಲಿ ಇಷ್ಟ ಆಗೋಲ್ಲ. ಸೊ ಹೀ ಲೈಕ್ಸ್ ಇಟ್ coconut and vanilla. So ಅದಕ್ಕೆ 2 ತೊಗೊಂಡಿದ್ದೀನಿ. ವೆನ್ ಐ ಗೋ ಔಟ್ ವಿತ್ ಮೈ ಹಸ್ಬೆಂಡ್ ಐ ಯೂಸ್ ದಿಸ್. ವೆನ್ ಐ ಆಮ್ ಅಟ್ ಹೋಮ್, ವೆನ್ ನೋ ಒನ್ ಇಸ್ ಅರೌಂಡ್, ಐ ಯೂಸ್ ದಿಸ್ because I like rose and vanilla jasmine smell. So ನಾನು ಅಟ್ಲೀಸ್ಟ್ ಇನ್ ಅ ಡೇ 2-3 ಟೈಮ್ಸ್ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಐ ಸ್ವೆಟ್ ಸೋ ಮಚ್. ನನಗೆ ಫೀಲ್ ಆಗುತ್ತೆ ಸ್ವೆಟ್, ಇಲ್ಲಿ ಎಲ್ಲ ಕಡೆ ಸ್ವೆಟ್ ಫೀಲ್ ಆಗುತ್ತೆ. ನಾವಿದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಐ ಡೋಂಟ್ ನೋ ಹೌ ಮೆನಿ ಗರ್ಲ್ಸ್ ಕ್ಯಾನ್ ರೀಚ್ ಟು ದಿಸ್, ಬಟ್ ಐ ಆಮ್ ಜಸ್ಟ್ ಬೀಯಿಂಗ್ ವೆರಿ ಓಪನ್ ಅಬೌಟ್ ಆರ್ ಆರ್ಗನ್ಸ್. ಬಿಕಾಸ್ ನನಗೆ ಎಜುಕೇಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಯಾವುದೇ ಮುಜುಗರ ಇಲ್ಲ. ಆ್ಯಂಡ್ ಇದನ್ನು ಕೆಟ್ಟ ರೀತಿಯಲ್ಲಿ ನೋಡುವಂಥವ್ರು ಸುಮಾರು ಜನ ಇರ್ತಾರೆ. ಬಟ್ ದಿಸ್ ಇಸ್ ವಾಟ್ ಪ್ರೆಗ್ನೆನ್ಸಿ ಈಸ್. your body changes, your organs, like your parts also changes. So I need to be open about it to speak about these things. ಅದಕ್ಕೆ ಅಂಡರ್ ಆರ್ಮ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ಡಿಯೋಡ್ರೆಂಟ್ ಬಗ್ಗೆ ಆಯಿತು. ಅದಾದಮೇಲೆ ನೆಕ್ಸ್ಟ್ ಎಲ್ಲ ನನ್ನ ಹೇರ್ದೆ ಅನಿಸುತ್ತೆ ಲಿಪ್ ಆಯಿಲ್. ಇದು ನನಗೆ ನನ್ನ ಫೇವ್ರೆಟ್ ಸ್ಮೆಲ್ ಇದು. ಅದಕ್ಕೆ ಇದು ಓವರ್ ನೈಟ್ ಲಿಪ್ ಮಾಸ್ಕ್ ಅಂತ ಯೂಸ್ ಮಾಡ್ತೀನಿ. ಸೊ ದಿಸ್ ಈಸ್ ಲೈಕ್ ಸೊ ಟೈಟ್, ಅಷ್ಟು ಟೈಟಾಗಿ ಹಾಕ್ಬಿಟ್ಟಿದ್ದೀನಿ ನಾನು. ಓಕೆ, ಇದು ಇಟ್ಸ್ ಮೈ ಫೇವ್ರೆಟ್ ಸ್ಮೆಲ್, ಅದಕ್ಕೆ ಯೂಸ್ ಮಾಡ್ತೀನಿ ಇದನ್ನು. ಮಲ್ಗೋಕ್ಕೂ ಮುಂಚೆ ನಾನು ಈ ಲಿಪ್ ಬಾಮ್ ಹಚ್ತೀನಿ, ಯಾಕಂದರೆ ನನ್ನ ತುಟಿಗಳು ತುಂಬ ಒಣಗ್ತಾ ಇತ್ತು. ಆ್ಯಂಡ್ ಇಟ್ ಈಸ್ ನಾಟ್ ಗುಡ್. ಮೋರ್ ವಾಟರ್ ಯು ಕನ್ಸ್ಯೂಮ್ ಆ್ಯಂಡ್ ಅಂದ್ರೂ ಲಿಪ್ ಡ್ರೈ ಆಗುತ್ತೆ ಅಂತಂದರೆ ನಾನು ಲಿಪ್ ಆಯಿಲ್ ಮತ್ತು ಇದನ್ನು ಯೂಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ಪ್ರಾಡಕ್ಟ್ಸ್ ಇಲ್ಲ ಅಂತ ಅಂದಾಗ ದ ಬೆಸ್ಟ್ ಆ್ಯಂಡ್ ದ ಬೆಸ್ಟ್ ಪ್ರಾಡಕ್ಟ್ ವಾಟ್ ಯು ಕ್ಯಾನ್ ಫೈಂಡ್ ಇನ್ ಯೋರ್ ಓನ್ ಕಿಚನ್ ಈಸ್ ಯೋರ್ ತುಪ್ಪ ಲಿಪ್ಸಿಗೆ ತುಂಬ ಚೆನ್ನಾಗಿ, ಇಟ್ ಮೇಕ್ಸ್ ಯುವರ್ ಲಿಪ್ಸ್ ಮೋರ್ ಸಾಫ್ಟರ್. ಸೊ ಐ ಅಪ್ಲೈ ತುಪ್ಪ ಆಲ್ಸೋ ಸಮ್ಟೈಮ್ಸ್. ತುಪ್ಪ ಇಸ್ ವೆರಿ ವೆರಿ ನೈಸ್. ನಾನು ಈ ಕ್ಯಾರಮೆಲ್ ಲಿಪ್ ಮಾಸ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್
ಇದು ನನ್ನ ಅತ್ತೆ ನನಗೆ ಕ್ರಿಸ್ಮಸ್ಗೆ ಗಿಫ್ಟ್ ಮಾಡಿದಂಥ ಬ್ರ್ಯಾಂಡ್ ಇದು. ಯೂಶ್ವಲಿ ನನಗೆ ಕಾಸ್ಮೆಟಿಕ್ಸ್ ನಾನು ಬೇರೆಯವ್ರಿಗೆ ಕೊಟ್ಟಿದ್ದನ್ನು ನಾನು ಒಂದು ಕಡೆ ನನಗೆ ಯಾರಾದರೂ ಕಾಸ್ಮೆಟಿಕ್ಸ್ ಕೊಟ್ಟರೆ ಅದು ಇನ್ನೊಂದು ಕಡೆ ಶಿಫ್ಟ್ ಆಗಿಬಿಡುತ್ತೆ, ಬೇರೆಯವ್ರಿಗೆ ಕೊಟ್ಬಿಡ್ತೀನಿ ಅನ್ಲೆಸ್ ನನಗೆ ಅದು ಇಷ್ಟ ಆಯಿತು ಅಂತಂದರೆ. ಇದರಿಂದ ಇದೇನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಇಟ್ಸ್ ವೆರಿ ನೈಸ್ ಪ್ರಾಡಕ್ಟ್. ನಾನು ಟ್ರೈ ಮಾಡೋದಕ್ಕೆ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದ್ದೆ, ಆದರೆ ನಾದ್ನಿ ಅಂತಾರೋ ಓರ್ಗೀತಿ ಅಂತಾರೋ ಗೊತ್ತಿಲ್ಲ ನನಗೆ, ಐ ಆಲ್ವೇಸ್ ಗೆಟ್ ಕನ್ಫ್ಯೂಸ್. ಬಟ್ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀನಿ. ಮೈ ಸಿಸ್ಟರ್ ಇನ್ ಲಾ ಅವಳಿಗೂ ಸೇಮ್ ಕೊಟ್ಟಿದ್ರು ನಮ್ಮತ್ತೆ ಕ್ರಿಸ್ಮಸ್ಸಿಗೆ ಗಿಫ್ಟು. ಅವಳು ಸಿಕ್ಕಿದ ತಕ್ಷಣ ಹೋಗಿ ಟ್ರೈ ಮಾಡಿದ್ಲು ಆ್ಯಂಡ್ ಶಿ ಸೈಡ್ ಇಟ್ಸ್ ವಂಡರ್ಫುಲ್. ಆದರೆ ನಮ್ಮತ್ತೆ ಇಬ್ಬರಿಗೂ ಬೇರೆ ಬೇರೆ ಅಂಶ ಇರುವಂಥ ತಂದು ಕೊಟ್ಟಿದ್ರು. ಯಾಕಂದರೆ ನನಗೆ ಸಿನ್ಸ್ ಐ ಆಮ್ ಇಂಡಿಯನ್, ನನಗೆ ಅರಿಶಿನ ಇರುವಂಥ ಸ್ಕಿನ್ ಪ್ರಾಡಕ್ಟ್ನ ಕೊಟ್ಟಿದ್ರು, ಪ್ಯೂರ್ ಅರಿಶಿನ ಇರುವಂಥದ್ದು. ಸೊ ನನಗೆ ಇದನ್ನು ಒಂದು ಸತಿ ಅಂದರೆ ಒಂದು ಸತಿ ಟ್ರೈ ಮಾಡಿದೆ. ಐ ವಾಸ್ ಲೈಕ್ ಫೀಲ್ ಸೋ ನೈಸ್ ಆನ್ ಮೈ ಸ್ಕಿನ್. ನನ್ನ ಸ್ಕಿನ್ ಒಂಥರ ಸಾಫ್ಟ್ ಫೀಲ್ ಆಯಿತು ಆ್ಯಂಡ್ ಇಟ್ ವಾಸ್ ಸೋ ಕೂಲ್. I don't know whether I'll continue or not, because this is like everything together package was like $150. I don't think I will buy, but I use it every night because ನನಗೊಂಥರ ತಣ್ಣಗೆ ಫೀಲ್ ಆಗುತ್ತೆ ಫೇಸು. ಅದಕ್ಕೆ ಐ ಯೂಸ್ ಇಟ್ ವೆರಿ ನೈಟ್. ಆ್ಯಂಡ್ ತುಂಬ ಡ್ರೈ ಆಯಿತು ಅಂದರೆ ಅದರದ್ದೇ ಮಾಯ್ಶ್ಚರೈಸರ್ ಆ್ಯಂಡ್ ಇಟ್ ಹ್ಯಾಸ್ ಅ ಪ್ಯೂರ್ ಅರಿಶಿನ ಅದರಲ್ಲಿ. ಯು ಕ್ಯಾನ್ ಸಿ ಇಟ್ಸ್ ವೆರಿ ನೈಸ್ ಪ್ರಾಡಕ್ಟ್. And if you come across this product, it's called as Kora. Please go ahead and try. And I heard this is all organic as well. So ನಮ್ಮ ಅತ್ತೆ ಪಾಪ ಏನಕ್ಕೆ ತೊಗೊಂಡ್ರು ಅಂತಂದರೆ she knows that I'm very I like products which are organic. I don't like ಏನು ಯೂಸ್ ಮಾಡಲ್ಲ ಅಂತ ನಮ್ಮ ಅತ್ತೆಗೆ ಚೆನ್ನಾಗಿ ಗೊತ್ತು. I don't like ಅಮೋನಿಯಾ ಇರುವಂಥದ್ದು, ಸಲ್ಫೈಡ್ ಇರುವಂಥದ್ದು, ಆಮೇಲೆ ಹಾರ್ಶ್ ಕೆಮಿಕಲ್ಸ್ ಇರುವಂಥದ್ದು. ಸೊ ನಾನು ಯೂಸ್ ಮಾಡೋದಿಲ್ಲ. ಸೊ ದಟ್ಸ್ ವೈ ಶಿ ಪಿಕ್ ದಿಸ್ ಫಾರ್ ಬೋತ್ ದ ಡಾಟರ್ ಇನ್ ಲಾಸ್. ಆ್ಯಂಡ್ ಸೊ ಫೀಲ್ ಸೊ ನೈಸ್ ಟು ಟೆಲ್ ದಿಸ್ ಟು ಪೀಪಲ್. ಆ್ಯಂಡ್ ಈ ಮಾಸ್ಕ್ ಆ್ಯಕ್ಚುಲಿ ನನಗೆ ವರ್ಕ್ ಆಗಲಿಲ್ಲ. ಈ ಮಾಸ್ಕ್ ಏನಕ್ಕೆ ವರ್ಕ್ ಆಗಲಿಲ್ಲ ಅಂದರೆ ನಾನು ಸಿನ್ಸ್ ಐ ಆಮ್ ಪ್ರೆಗ್ನೆಂಟ್ ತುಂಬ ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ಇದನ್ನು ಒಂದು ಸತಿ ಅಪ್ಲೈ ಮಾಡಿದೆ, ಫುಲ್ ರೆಡ್ ಸ್ಪಾಟ್ ಸ್ಟಾರ್ಟ್ ಆಯಿತು ಇಮ್ಮಿಡಿಯೇಟ್ಲಿ. ಸೊ ಐ ಅಂಡರ್ಸ್ಟುಡ್ ಇದು ನನ್ನ ಸ್ಕಿನ್ಗೆ ವರ್ಕ್ ಆಗೋಲ್ಲ. ಸೊ ಹಾಗಾಗಿ ಇದನ್ನು ನಾನು ಯೂಸೇ ಮಾಡಿಲ್ಲ. ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ ಬಿಕಾಸ್ ಐ ಹ್ಯಾವ್ ಕಾಂಬಿನೇಷನ್ ಆ್ಯಂಡ್ ಆಯಿಲಿ ಸ್ಕಿನ್. ಬಟ್ ಐ ಯೂಸ್ ಇಟ್ ಸಮ್ಟೈಮ್ಸ್ ವೆನ್ ಇಟ್ಸ್ ಕಂಪ್ಲೀಟ್ಲಿ ಡ್ರೈ. ಇಟ್ ಮಾಯ್ಶ್ಚರೈಸಸ್ ವೆರಿ ನೈಸ್. ಆ್ಯಂಡ್ ಸಿನ್ಸ್ ಇಟ್ ಇಸ್ ಆರ್ಗ್ಯಾನಿಕ್ ಆ್ಯಂಡ್ ಯುನೋ ಐ ಡಿಂಟ್ ಫೀಲ್ ಎಲ್ಲ ಅರಿಶಿನ ಅಂಶ ಚೆನ್ನಾಗಿರೋದ್ರಿಂದ ಐ ಥಾಟ್ ಇಟ್ ಈಸ್ ರಿಯಲಿ ಹೆಲ್ದಿ ಆ್ಯಂಡ್ ಐ ಆಮ್ ಯೂಸಿಂಗ್ ದಿಸ್ ಅಟ್ ದಿಸ್ ಸ್ಟೇಜ್. ಇದನ್ನು ಬರೀ ನೈಟ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಾಲು ಒಡೆಯೋದು, ಕಾಲು ಬಿರುಕು ಬೀಳೋದು, ನಾನು ಯಾವಾಗಲೂ ಮನೆಯಲ್ಲಿ ಸ್ಯಾಂಡಲ್ಸ್ ಹಾಕ್ಕೊಂಡಿರ್ತೀನಿ. ಬಟ್ ಅಂದ್ರೂ ಐ ಮೇಕ್ ಶ್ಯೂರ್ ಇನ್ ಅ ಮಂತ್ ಅಟ್ಲೀಸ್ಟ್ ಒನ್ ಟೈಮ್ ಐ ಕ್ಲೀನ್ ಮೈ ಲೆಗ್. ಆ್ಯಂಡ್ ಈ ಹೊಟ್ಟೆ ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಟ್ ವಾಟ್ ಐ ಡೂ ಇಸ್ ಐ ಸೋಕ್ ಮೈ ಲೆಗ್ ಇನ್ ಬಿಸಿ ನೀರು, ಸ್ವಲ್ಪ ಲೂಕ್ ವಾರ್ಮ್ ವಾಟರ್ಗೆ ಸ್ವಲ್ಪ ಅರಿಶಿನ ಮತ್ತು ಯೂಕಲಿಪ್ಟಸ್ ಎಸೆನ್ಷಿಯಲ್ ಆಯಿಲ್ನ ಹಾಕಿ ಕಾಲನ್ನ ಸ್ವಲ್ಪ ಹೊತ್ತಿಟ್ಟು ಅದಾದಮೇಲೆ ನಾನು ಫುಡ್ ಸ್ಪಾ ಅಂತ ಇದೊಂದು ಕ್ರೀಮ್ ನನಗೆ ಕ್ರಿಸ್ಮಸ್ ಟೈಮಲ್ಲಿ ಐ ಗಾಟ್ ಇಟ್ ಆಸ್ ಫ್ರಮ್ ಅ ಪ್ಲೇಸ್, ಐ ಡೋಂಟ್ ರಿಮೆಂಬರ್. ಬಟ್ ದಿಸ್ ಹ್ಯಾಸ್ ವರ್ಕ್ಡ್ ವೆರಿ ನೈಸ್. ಬಟ್ ಐ ಡೋಂಟ್ ಲೈಕ್ ದ ಸ್ಮೆಲ್ ಆಫ್ ಇಟ್, ಅದಕ್ಕೆ ಜಾಸ್ತಿ ಯೂಸ್ ಮಾಡಿಲ್ಲ. ಇದರಲ್ಲಿ ನೀಲಗಿರಿ ಅಂಶ ಇದೆ. ಸೊ ನಂಗೆ ನೀಲಗಿರಿ ಸ್ಮೆಲ್ ಇಷ್ಟ ಆಗೋದಿಲ್ಲ. ಫಾರ್ ಸಮ್ ರೀಸನ್ ಇಟ್ ಫೀಲ್ಸ್ ಲೈಕ್ ತಲೆಗೇನೋ ನೋವಿರೋದ್ರಿಂದ ಯೂಸ್ ಮಾಡ್ತಿದ್ದೀವಿ ಅನಿಸುತ್ತೆ. ಆ್ಯಂಡ್ ಇದು ನನ್ನ ಬಾಡಿ ಕ್ರೀಮ್. ಈ ಬಾಡಿ ಕ್ರೀಮ್ ಆ್ಯಕ್ಚುಲಿ ನಾನು 3 ವರ್ಷದ ಮುಂಚೆ ಒಂದು ಟೈಮ್ ಬಾಡಿ ಆ್ಯಂಡ್ ಬಾತಲ್ಲಿ ಟ್ರೈ ಮಾಡಿದ್ದು. ಮನೆಗೆ ತೊಗೊಂಬಂದು ನಮ್ಮ ಅತ್ತೆಗೆ ಏನೋ ಗಿಫ್ಟ್ ಕೊಡಬೇಕಾದ್ರೆ ನಾನು ಇದನ್ನು ತೊಗೊಂಬಂದಿದ್ದೆ. ಇದನ್ನು ನಾನು ಅಪ್ಲೈ ಮಾಡಿದ ತಕ್ಷಣ ನಾನು ಫುಲ್ ಒಂದು ಸ್ವಲ್ಪ ಸ್ಕಿನ್ನೆಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಅನಿಸ್ತು ಮಾಯ್ಶ್ಚರೈಸರ್ ಹಚ್ಚಿದ ತಕ್ಷಣ. ಸೊ ಅದಕ್ಕೆ ಇದನ್ನು ನಾನು ಮತ್ತೆ ತೊಗೊಳ್ತಾನೆ ಇರ್ತೀನಿ. ಸೊ ದಿಸ್ ಈಸ್ ಫಾಸ್ಟೆಡ್ ಕೊಕೊನಟ್ ಸ್ನೋಬಾಲ್ ಬಾಡಿ ಆ್ಯಂಡ್ ಬಾತಿಂದ ಇದು ಬಾಡಿ ಕ್ರೀಮ್ ಇದು. ಸೊ ದಿಸ್ ಇಸ್ ಸಮಥಿಂಗ್ ವಿಚ್ ಐ ಯೂಸ್ ಓನ್ಲಿ ವೆನ್ ಐ ಗೋ ಔಟ್.
ಯಾಕೆ ಅಂದರೆ ಇಟ್ ಹ್ಯಾಸ್ ಅಮೇಝಿಂಗ್ ಸ್ಮೆಲ್. ಎನಿ ಒನ್ ಹೂ ಸ್ಮೆಲ್ಸ್ ದಿಸ್ ದೇ ಯಾವಾಗನ ನಾನು ಇದನ್ನು ಹಚ್ಕೊಂಡ್ರು ಬರೀ ಯಾರು ಆ ಡೋರಿಂದ ಪಾಸ್ ಆಗ್ತಾ ಇರ್ತಾರೆ ನನ್ನ ಬೆಡ್ರೂಮಿಂದ, ದಿ ಜಸ್ಟ್ ಕಮ್ ಬ್ಯಾಕ್ ಆ್ಯಂಡ್ ಸೇ ಏನು ವಾಸನೆ ಅದು, ತುಂಬ ಚೆನ್ನಾಗಿದೆ ಸ್ಮೆಲ್ಲು ಅಂತ. ನಂಗೆ ಬರೀ ಒಬ್ಬರು ಇಬ್ಬರು ಹೇಳಿಲ್ಲ, ನಂಗೆ ಸುಮಾರು ಜನ ಹೇಳಿದ್ದಾರೆ. ನಮ್ಮ ಪಾಪು ಒಬ್ಳಿದ್ದಾಳೆ ಮನೆಯಲ್ಲಿ, ಚಾಲಿ, ಅವಳು ಅಷ್ಟೇ ಯಾವಾಗಲೂ ಬಂದು ನನ್ನ ಮೈನ ಸ್ಮೆಲ್ ಮಾಡ್ತಾ ಇರ್ತಾಳೆ ಬಿಕಾಸ್ ಶಿ ಲೈಕ್ಸ್ ದ ಸ್ಮೆಲ್. ಸೊ ಐ ಲೈಕ್ ದಿಸ್ ಬಿಕಾಸ್ ಮೈ ಹಸ್ಬೆಂಡ್ ಲೈಕ್ಸ್ ಇಟ್, ಮೈ ಕಿಡ್ಸ್ ಲೈಕ್, ನನ್ನ ಮಕ್ಕಳಲ್ಲ ಬಟ್ ನನ್ನ ಫ್ಯಾಮಿಲಿ ಮಕ್ಳಿಗೆ ಇಷ್ಟ. ಆಮೇಲೆ ನನ್ನ ನಾದಿನಿಗೂ ಅಷ್ಟೇ, ನನ್ನ ಅತ್ತೆನೂ ಅಷ್ಟೇ. ಒಂದು ಸತಿ ಅವ್ರ ಮನೆಗೆ ಹೋದಾಗ ಸ್ನಾನ ಮುಗಿಸ್ಕೊಂಡು ಆದಮೇಲೆ ಏನು ಸ್ಮೆಲ್ಲು, ಏನು ಹಚ್ಕೊಂಡಿದ್ಯಾ, ತುಂಬ ಚೆನ್ನಾಗಿದೆ ಅಂತ ತುಂಬ ಕಾಂಪ್ಲಿಮೆಂಟ್ ಸಿಕ್ಕಿದೆ ಇದಕ್ಕೆ ನನಗೆ. ಸೊ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಆದರೆ ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಇದರಲ್ಲಿ ಏನೇನು ಕೆಮಿಕಲ್ಸ್ ಇರುತ್ತೋ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ನಾನು ನಿವ್ಯಾದು ಸನ್ಸ್ಕ್ರೀನ್ನ ಪೂರ್ತಿ ಬಾಡಿಗೆ ಯೂಸ್ ಮಾಡ್ತೀನಿ, ಬಟ್ ಇದನ್ನು ಆಚೆ ಹೋಗಬೇಕಾದ್ರೆ ಮಾತ್ರ ಕೈಗೆ ಮಾತ್ರ ಹಚ್ಕೊಂಡಿರ್ತೀನಿ ಬಿಕಾಸ್ ಐ ಡೋಂಟ್ ಈಟ್ ಇನ್ ಮೈ ಹ್ಯಾಂಡ್ ಆಚೆ ಹೋದಾಗ. ಸೊ ನನಗೆ ನನ್ನ ಕೈಗಳು ಮಾಯ್ಸ್ಟ್ ಆಗಿರುತ್ತೆ ಅಂತ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಅಷ್ಟೇ, ನಾನು ಜಾಸ್ತಿ ಬಾಡಿಗೆಲ್ಲ ಯೂಸ್ ಮಾಡ್ತಾ ಇಲ್ಲ. ಬಾಡಿಗೆ ಓನ್ಲಿ ವಾಟ್ ಇಟ್ ಗೋಸ್ ಅಟ್ ದ ಮೂಮೆಂಟ್ ಅಂತಂದರೆ ಇದು. ಸೊ ಇದಿಷ್ಟು ನನ್ನ ಬಾಡಿ ಆ್ಯಂಡ್ ಫೇಸ್ ಆಗಿತ್ತು. ಆ್ಯಂಡ್ ನನ್ನ ಹೇರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡೋದೇನು ಅಂತಂದರೆ ತಲೆಗೆ ಎಣ್ಣೆ. ಸುಮಾರು ಜನ ತಲೆಗೆ ಎಣ್ಣೆ ಹಚ್ಚೋದಿಲ್ಲ. ಹೇರ್ ಕಲರ್ ಮಾಡಿರೋರು ಕಲರ್ ಹೋಗ್ಬಿಡುತ್ತೆ ಅಂತಲೂ ಮಾಡೋದಿಲ್ಲ. ನಾನು ಹೇರ್ ಕಲರ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ. ಆ್ಯಂಡ್ ಐ ಡೋಂಟ್ ಬಿಲೀವ್ ಗಿವಿಂಗ್ ಯುವರ್ ಹೇರ್ ಟು ಸ್ಯಾಲಾನ್. ಯಾಕೆ ಅಂದರೆ ಅವರು ಹೀಟ್ ಹಾಕ್ತಾರೆ, ಕೆಮಿಕಲ್ಸ್ ಹಾಕ್ತಾರೆ, ಆ್ಯಂಡ್ ಇಟ್ ವರ್ಕ್ಸ್ ವೆರಿ ವೆಲ್ ಫಾರ್ ಫ್ಯೂ ಇಯರ್ಸ್, ಬಟ್ ವಾಟ್ ಆಫ್ಟರ್ ದ್ಯಾಟ್? ಸೊ ನಾನು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ನನ್ನ ಕೂದಲ ಮೇಲೆ, ಬಟ್ ಅಟ್ ದ ಮೂಮೆಂಟ್ ವೆನ್ ಐ ಆಮ್ ಪ್ರೆಗ್ನೆಂಟ್ I don't want to do any experiment, I don't want to do anything. ಸೊ ನಾನು ಯೂಸ್ ಮಾಡುವಂಥ ಶ್ಯಾಂಪೂಸ್ ಬಂದು ಇದು ಆ್ಯಕ್ಚುಲಿ ವಿ ಪಿಕ್ಡ್ ಇಟ್ ಅಪ್ ಫಾರ್ ನನ್ನ ಗಂಡಂಗೆ ಪಿಕ್ ಮಾಡಿದ್ದಿದ್ದು ಗ್ರೋ ಬಾಂಬ್ ಅಂತ, ಬಿಕಾಸ್ ಹೀ ಹ್ಯಾಸ್ ಅ ಫೈನ್ ಹೇರ್. ಅವ್ರಿಗೆ ತುಂಬ ಸ್ಟ್ರೇಟ್ ಹೇರ್ ಇದೆ ಆ್ಯಂಡ್ he has very fine hair and he is getting patches in between, so it's because they are men, bald ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ he bought this, but this has worked very nice for me. ನಾ 2-3 ಸತಿ ಯೂಸ್ ಮಾಡಿದೆ, ನನ್ನ ಹೇರ್ ಫಾಲೇ ಆಗಲ್ಲ ಇದನ್ನು ಯೂಸ್ ಮಾಡಿದಾಗ. ಐ ಡೋಂಟ್ ನೋ ಇಫ್ ಐ ವಿಲ್ ಕಂಟಿನ್ಯೂ ಆರ್ ನಾಟ್. ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅನ್ನಲ್ಲ ಕೂದಲು ವಿಚಾರ ಬಂದಾಗ. ಸೊ ಇದು. ಸೊ ನಾನು ಆಯಿಲ್ ಮಾಡಬೇಕಾದ್ರೆ ಕೂಡ ನಾನು ಮೇಯ್ನಾಗಿ ಯೂಸ್ ಮಾಡೋದು ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್. ಅದರಲ್ಲಿ 1-2 ಟೀ ಸ್ಪೂನಷ್ಟು ನಾನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಏನದು ಅಂತಂದರೆ ಆಲ್ಮಂಡ್ ಆಯಿಲ್, ಪ್ಯೂರ್ ಸ್ವೀಟ್ ಆಲ್ಮಂಡ್ ಆಯಿಲ್ನ 2 ಟೇಬಲ್ ಸ್ಪೂನ್ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ 1.5 hour ಇಲ್ಲಾಂದರೆ ಓವರ್ ನೈಟ್ ಬಿಟ್ಬಿಡ್ತೀನಿ. ಅದಾದಮೇಲೆ ಐ ಯೂಸ್ ಮೈ ಶ್ಯಾಂಪೂ. ಇಟ್ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ಶ್ಯಾಂಪೂ. ಅಕಸ್ಮಾತ್ ನೀವು ಹೇರ್ ಕಲರ್ ಮಾಡ್ತಾ ಇಲ್ಲ, ನಿಮ್ಮ ಪ್ಯೂರ್ ಇದೆ ನಿಮ್ಮ ಇದು ಅಂತಂದರೆ ಪ್ಯೂರಾಲಜಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನು ಏನಾದರೂ ಸ್ಯಾಲೋನಲ್ಲಿ ಹೇರ್ ಮಾಡಿಸಿದ್ದೆ, ನಾನು ತುಂಬ ಹೇರ್ ಕಲರ್ ಇಲ್ಲಾಂದರೆ ಸ್ಟ್ರೀಕ್ಸ್ ಮಾಡಿಸಿದ್ದೆ, ಬಿಕಾಸ್ ಐ ಕಲರ್ ಮೈ ಹೇರ್ ವೆರಿ ಫ್ರೀಕ್ವೆಂಟ್ಲಿ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಮೈ ಮೂಡ್. ನಾನು ಲಾಸ್ಟ್ ಒಂದು 5 ವರ್ಷದಲ್ಲಿ ನನ್ನ ಹೇರ್ ಕಲರ್ನ ಸುಮಾರು ಚೇಂಜ್ ಮಾಡಿದ್ದೀನಿ ಆ್ಯಂಡ್ ಇಟ್ ಹ್ಯಾಸ್ ಡ್ಯಾಮೇಜ್ ಮೈ ಹೇರ್ ಟು ಬಿ ಫ್ರ್ಯಾಂಕ್. ಬಟ್ these things have saved me. But after being pregnant, I'm using Pureology because I'm not coloring my hair or using any kind of chemicals. ಅದಕ್ಕೋಸ್ಕರ ನಾನು Pureology ಪ್ರತಿಯೊಂದು ಯೂಸ್ ಮಾಡ್ತೀನಿ. Pureology shampoo, mask and conditioner. So this is my go-to shampoo because ಯಾಕೆ ಅಂತಂದರೆ this is vegan, doesn't have any sulfite in it. ಸಲ್ಫೈಟ್ ಇಲ್ಲದೆ ಇರುವಂಥ ಸೇಫ್ ಪ್ರಾಡಕ್ಟ್ ನನಗಿದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಅದೇ ನಾನು ಹೇರ್ ಕಲರ್ ಮಾಡಬೇಕಾದ್ರೆ ಆ್ಯಂಡ್ ಇದ್ರ ಸ್ಮೆಲ್, ಟ್ರಸ್ಟ್ ಮೀ, ಪ್ಯೂರಾಲಜಿದು ಶಿಯಾ ಬಟರ್ ಸ್ಮೆಲ್ ಇಟ್ಸ್ ಸೋ ಗುಡ್ ಅಂತಂದರೆ ನಂಗೆ ಶಿಯಾ ಬಟರ್ ಅಂದ್ರೇ ತುಂಬ ಇಷ್ಟ. ಇದು ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಟು ಗೋ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ಅದಾದಮೇಲೆ
ಇದು ನನಗೆ ನನ್ನ ಅತ್ತೆ ಸಜೆಸ್ಟ್ ಮಾಡಿದ್ದು. ಬಿಕಾಸ್ ನಮ್ಮ ಅತ್ತೆ ಪ್ರತಿ 3 months ಶಿ ಗೆಟ್ಸ್ ಅವ್ರವ್ರ ಕೂದಲನ್ನ ಹೇರ್ ಕಲರ್ ಮಾಡಿಸ್ಕೋತಾರೆ. ಸೊ ನಾನು ಫಸ್ಟ್ ಟೈಮ್ ಹೇರ್ ಕಲರ್ ಮಾಡ್ಕೊಂಡಾಗ ನಾನು ನಮ್ಮ ಅತ್ತೆನ ಕೇಳಿದೆ ಯಾವ ಶ್ಯಾಂಪು ಯೂಸ್ ಮಾಡಲಿ ಅಂತ. ಬಿಕಾಸ್ ನೀವು ಪ್ರಾಡಕ್ಟನ್ನ ತೊಗೊಳೋದಕ್ಕೆ ಹೋದರೆ ಸ್ಯಾಲೂನಲ್ಲಿ ಅವ್ರ ಮೇನ್ ರೀಸನ್ ಏನಿರುತ್ತೆ ಅಂದರೆ ಅವ್ರಿಗಲ್ಲಿರೋ ಪ್ರಾಡಕ್ಟ್ನ ಸೆಲ್ ಮಾಡಬೇಕು. ಅರ್ಥ ಆಯ್ತಾ? ಸ್ಯಾಲೂನ್ಗೆ ಹೋದಾಗ ನೀವೇನಾದರೂ ಶ್ಯಾಂಪು ತೊಗೋತೀರಾ ಅಂತಂದರೆ ಐ ಡೋಂಟ್ ಬಿಲೀವ್ ದ್ಯಾಟ್. ಬಿಕಾಸ್ ಅವ್ರಿಗೇನಾಗಬೇಕು, ಅವ್ರಿಗೆ ಪ್ರಾಡಕ್ಟ್ಸ್ ಹೋಗಬೇಕು, ಅದಕ್ಕೆ ಲಾರಿಯಲ್ಲು ಅದು ಇದು ಕೆರಾಸ್ಟಿನ್ ಇಸ್ ಅ ವೆರಿ ಗುಡ್ ಒನ್. ಸೊ ಅವ್ರ ಹತ್ರ ಇರುವಂಥ ಪ್ರಾಡಕ್ಟ್ನ ಆದಷ್ಟು ಪ್ರೊಜೆಕ್ಟ್ ಮಾಡ್ತಾರೆ, ಆದಷ್ಟು ಸೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ನಾನು ನಮ್ಮ ಅತ್ತೆನ ಕೇಳಿದಾಗ ನಮ್ಮ ಅತ್ತೆ ಸಜೆಸ್ಟ್ ಮಾಡಿದಂಥ ಪ್ರಾಡಕ್ಟ್ ಇದು. ಆ್ಯಂಡ್ ಇದು ಇಡೀ ವರ್ಷ ಬರುತ್ತೆ ರೀ, ಏನು ಪ್ರಾಬ್ಲಮ್ ಇಲ್ಲ. ನೀವು ಶ್ಯಾಂಪು ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಅಕಸ್ಮಾತ್ ಹೇರ್ ಕಲರ್ ಮಾಡಿದ್ದೀರಾ ನೀವು ಅಂತಂದರೆ ದಿಸ್ ಈಸ್ ಕಾಲ್ಡ್ ಜ್ಯೂಕೋ ಕೆ ಪಾರ್ಕ್ದು. ಆ್ಯಂಡ್ ಇದರಲ್ಲೇ ಸನ್ಸ್ಕ್ರೀನ್ ಇದರಲ್ಲೇ ಕಂಡೀಷ್ನರ್ ಮತ್ತು ಇದು ಪ್ರಾಡಕ್ಟ್ ಬರುತ್ತೆ. ಸೊ ಇದರಲ್ಲಿ ಸುಮಾರು ವೇರಿಯೇಷನ್ಸ್ ಇದೆ. ಬಟ್ ನಾನು ರೀಕನ್ಸ್ಟ್ರಕ್ಟಿಂಗ್ ಶ್ಯಾಂಪು ಯೂಸ್ ಮಾಡ್ತೀನಿ. ಆ್ಯಂಡ್ ಇದನ್ನು ನಮ್ಮ ಅಮ್ಮನಿಗೂ ಪ್ರತಿ ವರ್ಷ ನಾನು ನಮ್ಮಮ್ಮ ಆಸ್ಟ್ರೇಲಿಯಾಗೆ ಬಂದಾಗ ಕೊಟ್ಟು ಕಳಿಸ್ತೀನಿ. ಬಿಕಾಸ್ ಇಟ್ ಈಸ್ ಗುಡ್. ಆ್ಯಂಡ್ ಹೇರ್ ಕಲರ್ ಮಾಡೋರಿಗೆ ಎಸ್ಪೆಷಲಿ ವಯಸ್ಸಾದಮೇಲೆ ರೂಟ್ ಟಚಪ್ ಮಾಡಿಸೋರು ಇರ್ಬೋದು, ಏನೇ ಇರ್ಬೋದು, ದಟ್ ಈಸ್ ವೆರಿ ಗುಡ್. ಆ್ಯಂಡ್ ಅಟ್ ದ ಮೊಮೆಂಟ್ ನಾನು ಯೂಸ್ ಮಾಡ್ತಾಯಿಲ್ಲ ಬಿಕಾಸ್ ಐ ಆಮ್ ನಾಟ್ ಕಲರಿಂಗ್ ಮೈ ಹೇರ್. ಆ್ಯಂಡ್ ನಾನು ಲಾರಿಯಲಲ್ಲಿ ಇವತ್ತರೆಗೂ ಯೂಸ್ ಮಾಡಿದಂಥ ಹೇರ್ ಮಾಸ್ಕ್ ಅಂದರೆ ಇದು ಒಂದೇ. ಆ್ಯಂಡ್ ಇದು ಒಂದೇ ನನಗೆ ಹೆಲ್ಪ್ ಮಾಡಿರೋ ಅಂಥದ್ದು. ಇಟ್ಸ್ ಕಾಲ್ಡ್ ಆ್ಯಸ್ ಲಾರಿಯಲ್ ಪ್ಯಾರಿಸ್ ಕಲರ್ ಪ್ರೊಟೆಕ್ಟ್ ಇಂಟೆನ್ಸ್ ಪರ್ಪಲ್ ಮಾಸ್ಕ್. ಸೊ ಯೂಶ್ವಲಿ ಇದನ್ನು ಯಾರು ಹೇರ್ ಬ್ಲೀಚ್ ಆಗಿರುತ್ತೋ ಅವ್ರು ಯೂಸ್ ಮಾಡ್ತಾರೆ. ಬಟ್ ಇದು ನಾರ್ಮಲ್ ಹೇರ್ಗೂ ತುಂಬ ಚೆನ್ನಾಗಿ ನರಿಷ್ಮೆಂಟ್ ಕೊಡುತ್ತೆ, ಶೈನ್ ಕೊಡುತ್ತೆ. ಆ್ಯಂಡ್ ಇಟ್ ಈಸ್ ರಿಯಲಿ ನೈಸ್ ಪ್ರಾಡಕ್ಟ್. ಸೊ ಹೇರ್ ವಿಚಾರ ಬಂದಾಗ ಮೈ ರೊಟೀನ್ ಈಸ್ ಟು ಮೇಕ್ ಶೋರ್ ಆಯಿಲ್ ಯೋರ್ ಹೇರ್, ವಾಶ್ ಯೋರ್ ಹೇರ್, ಕಂಡೀಷನ್ ಯೋರ್ ಹೇರ್. ಆ್ಯಂಡ್ ಆಚೆ ಬಂದು ಕಂಡೀಷ್ನರ್ ಯಾವುದೇ ಕಾರಣಕ್ಕೂ ಇಷ್ಟುದ್ದ ಇತ್ತಾ ನಿಮ್ಮ ಕೂದಲು, ಇಲ್ಲ ಇಷ್ಟುದ್ದ ಇತ್ತಾ, ಲಾಸ್ಟ್ ತುದಿಗಳನ್ನ ಬಿಟ್ಟರೆ ಸ್ಕ್ಯಾಲ್ಪಿಗೆ ಹಚ್ಚೋಕ್ಕೆ ಹೋಗಬೇಡಿ. ಅದಾದಮೇಲೆ ಮಾಸ್ಕ್ ಯೂಸ್ ಮಾಡಿ. ಮಾಸ್ಕ್ ಯೂಸ್ ಮಾಡಿದಾಗ ಇಟ್ ಗಿವ್ಸ್ ಯು ದಟ್ ಗ್ಲೋ. ಮಾಸ್ಕ್ ಯು ಕ್ಯಾನ್ ಅಪ್ಲೈ ಫ್ರಮ್ ಟಾಪ್ ಟು ಬಾಟಮ್, ಲೆಟ್ ಇಟ್ ಬಿ ಫಾರ್ 3-4 minutes ಆ್ಯಂಡ್ ದೆನ್ ರಿನ್ಸ್ ಇಟ್. ಆ್ಯಂಡ್ ದಟ್ ಈಸ್ ಆಲ್ ಮೈ ರೊಟೀನ್ ಇಸ್ ಅಬೌಟ್ ದ ಹೇರ್. ಆ್ಯಂಡ್ ನಾನು ಏನು ಯೂಸ್ ಮಾಡ್ತಾ ಇಲ್ಲ ಅಂತ ಅಂದಾಗ ದಿಸ್ ಹ್ಯಾಸ್ ಸೇವ್ಡ್ ಮೈ ಲೈಫ್ ಟು. ಹೇರ್ ಫಾಲ್ ಮುಂದೆಗಡೆ ತುಂಬ ಹೋಗುತ್ತೆ. ಸೊ ಹಾಗಾಗಿ ಈ ಸಿರಮ್ನ ನಾನು ಯೂಸ್ ಮಾಡ್ತೀನಿ. ಬಟ್ ಈ ಸಿರಮ್ ತುಂಬ ನನಗೆ ಈಗಿರೋ ಸಿಚುವೇಶನ್ಗೆ ಇಟ್ ಈಸ್ ಎಕ್ಸ್ಪೆನ್ಸಿವ್. ಓಕೆ, ಸೊ ಅದಕ್ಕೆ ವಾಟ್ ಐ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಇದನ್ನು. ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 3 ತಿಂಗಳಿರುತ್ತೆ ನನಗೆ. ಆಮೇಲೆ ಅಗೇನ್ ಆಫ್ಟರ್ 3 months ಐ ಹ್ಯಾವ್ ಟು ಸ್ಪೆಂಡ್ ಮನಿ. ಸೊ ಅದಕ್ಕೆ ಐ ಹ್ಯಾವ್ ಟೇಕನ್ ಬ್ರೇಕ್ ಫ್ರಮ್ ದ್ಯಾಟ್. ಬಟ್ ನ್ಯಾಚುರಲ್ ಆಗಿ ನನಗೆ ಪ್ರತಿ ನನ್ನ ಜರ್ನಿಯಲ್ಲಿ ಹೆಲ್ಪ್ ಮಾಡಿರೋದು ಬಂದ್ಬಿಟ್ಟು ಕ್ಯಾಸ್ಟ್ರ್ ಆಯಿಲ್ ಹೆಲ್ಪ್ ಆಗಿದೆ. ಸೊ ಐ ಯೂಸ್ ದ್ಯಾಟ್. ಆ್ಯಂಡ್ ಹೇರ್ ಕಲರ್ ಮಾಡಿಸಿರೋರು ನೀವು ಕಂಡೀಷ್ನರ್ ಯೂಸ್ ಮಾಡಾದಮೇಲೆ ಯು ಕ್ಯಾನ್ ಆಲ್ಸೋ ಯೂಸ್ ದ ಸ್ಪ್ರೇ. ನಾನು ಈ ಸ್ಪ್ರೇನ ಯೂಸ್ ಮಾಡ್ತೀನಿ ಯಾವಾಗ ಅಂತಂದರೆ ನನಗೆ ಈ ಸ್ಪ್ರೇ ಸ್ಮೆಲ್ ತುಂಬ ಇಷ್ಟ. ಸ್ಮೆಲ್ಸ್ ರಿಯಲಿ ನೈಸ್. ಬಟ್ ಐ ಡೋಂಟ್ ಟ್ರಸ್ಟ್ ಬಿಕಾಸ್ ಐ ಆಮ್ ಪ್ರೆಗ್ನೆಂಟ್. ಸೊ ಐ ಡೋಂಟ್ ಟ್ರಸ್ಟ್ ಇದರಲ್ಲಿರೋ ಪ್ರಾಡಕ್ಟ್ಸ್ನ ನಾನು ಟ್ರಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಹೀಟ್ ಯೂಸ್ ಮಾಡುವಂಥವ್ರು, ಸ್ಟ್ರೇಟನಿಂಗ್ ಮಾಡುವಂಥವ್ರು, ನಾನು ಸ್ಟ್ರೇಟ್ನಿಂಗ್ ಮಾಡೋದಿಲ್ಲ. ಐ ಪ್ರಿಫರ್ ಯೂಸಿಂಗ್ ಮೈ ಡೈಸನ್ ಹೇರ್ ರ್ಯಾಪ್ದು. ಅದರಲ್ಲಿ ಹೇರ್ ಡ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ನಾನು ಕೂಲ್ ಏನಂತಾರೆ ಹೀಟ್ ಯೂಸ್ ಮಾಡಲಾರ್ದೆ ಹೇರ್ ಕರ್ಲ್ ಮಾಡ್ತೀನಿ. ಸೊ ಅದು ಹೇಗೆ ಮಾಡ್ತೀನಿ ಅಂತ ನೀವು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ಬಟ್ ದಿಸ್ ಈಸ್ ಅ ಗುಡ್ ಪ್ರಾಡಕ್ಟ್ ಇಫ್ ಯು ಆರ್ ನಾಟ್ ಪ್ರೆಗ್ನೆಂಟ್ ಆ್ಯಂಡ್ ಇಫ್ ಯು ಆರ್ ಕಲರಿಂಗ್ ಯುವರ್ ಹೇರ್. ಆ್ಯಂಡ್ ನೀವು ಅಕಸ್ಮಾತ್ ಯಾವುದಾದ್ರೂ ಏನಂತಾರೆ ಕಲರ್ ಪ್ರೊಟೆಕ್ಟರ್ಸ್ ಅಂತ ಹೇಳ್ತಾರೆ ಗೊತ್ತಾ, ದಿಸ್ ಈಸ್ ಅ ನೈಸ್ ಟ್ರೀಟ್ಮೆಂಟ್ ಹೇರ್ ಸ್ಪ್ರೇ ಆ್ಯಂಡ್ ಇಟ್ ಕ್ರಿಯೇಟ್ಸ್ ಮಾಯ್ಶ್ಚರೈಸಿಂಗ್ ಟು ಯೋರ್. ಇದು ನನಗೆ ಒನ್ ಆಫ್ ಮೈ ತುಂಬ ಪರಿಚಯ ಇರುವಂಥ ಒಬ್ಬ ಹೇರ್ ಸ್ಟೈಲಿಸ್ಟು ನನಗಿದು ಸಜೆಸ್ಟ್ ಮಾಡಿದ್ದು. ಸೊ ಐ ಹ್ಯಾವ್ ಯೂಸ್ ದಿಸ್ ಫಾರ್ ನಿಯರ್ಲಿ 4 years. ಬಟ್ ಇಟ್ ಹ್ಯಾಸ್ ಡನ್ ಗುಡ್ ಟು ಮೀ. ಬಟ್ ಐ ಫೀಲ್ ಸ್ಪ್ಲಿಟ್ ಎಂಡ್ಸ್
ನನಗೆ ಹೇರ್ ಸ್ಪ್ರೇ ಯೂಸ್ ಮಾಡಿದ್ರೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ ಅಂತ. ಸೊ ಐ ಡೋಂಟ್ ಯೂಸ್ ಇಟ್ ವೆರಿ ಫ್ರೀಕ್ವೆಂಟ್ಲಿ, ಬಟ್ ಐ ಸ್ಟಿಲ್ ಯೂಸ್ ಇಟ್ ಆ್ಯಂಡ್ ಐ ಲೈಕ್ ದ ಸ್ಮೆಲ್ ಆಫ್ ಇಟ್. ಸೊ ನಾನೇನಾದರೂ ಹೇರ್ ಕರ್ಲ್ ಮಾಡ್ಕೋಬೇಕು ಅಂದಾಗ ಐ ಜಸ್ಟ್ ಸ್ಪ್ರೇ ಚಿಕ್ 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 ಅಂತ ಆ್ಯಂಡ್ ದೆನ್ ಐ ಕರ್ಲ್ ಮೈ ಹೇರ್. ಸೊ ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ಯು ಫ್ರಮ್ ಹೀಟ್, ಆ್ಯಂಡ್ ಇಫ್ ಐ ಆಮ್ ನಾಟ್ ಡೂಯಿಂಗ್ ಈವನ್ ದ ಹೀಟ್ ಒನ್, ನಾರ್ಮಲ್ ಒಂದು ರೋಪ್ ಹಾಕಿ ಮಾಡ್ತೀನಿ ನಾನು. ಸೊ ಅದು ಮಾಡಬೇಕಾದ್ರೂ ಐ ಯೂಸ್ ದಟ್ ಸ್ಪ್ರೇ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಐ ಯೂಸ್, ವಾಟ್ ಐ ಡೋಂಟ್ ಯೂಸ್. ಈ ಸ್ಕ್ರಬ್ ಆ್ಯಕ್ಚುಲಿ ನಾನು ಲೇಸರ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನನಗೆ ಈ ಕ್ಲೆನ್ಸರ್ ನನಗೆ ಕೊಟ್ಟಿದ್ದರು. ಸೊ ಇದನ್ನು ನಾನು ಪ್ರತಿ ಸತಿ ನಾನು ಬಾಡಿ ವಾಶ್ ಮಾಡ್ಕೋಬೇಕಾದ್ರೆ ಡೆಡ್ ಸ್ಕಿನ್ ತೆಗಿಯೋದಕ್ಕೋಸ್ಕರ ನಾನು ಯಾವಾಗ ವೆನ್ ಐ ಯೂಸ್ ಟು ಜಸ್ಟ್ ಟೇಕ್ ಆಫ್ ಮೈ ಹೇರ್ ಆ್ಯಂಡ್ ಎವ್ರಿಥಿಂಗ್, ಆವಾಗ ಇದನ್ನು ಯೂಸ್ ಮಾಡ್ತಾಯಿದ್ದೆ. ನೌ ಐ ಡೋಂಟ್ ಯೂಸ್ ಬಿಕಾಸ್ ಇಟ್ ಹ್ಯಾಸ್ ಗ್ಲೈಕಾಲಿಕ್ ಕ್ಲಿಯರೆನ್ಸ್ 12% ಇದೆ ಅಂತ. ಆ್ಯಂಡ್ ಐ ಡೋಂಟ್ ನೋ ಹೌ ಫಾರ್ ಗ್ಲೈಕಾಲಿಕ್ ಆ್ಯಸಿಡ್ ಇಸ್ ಸೇಫ್ when you're pregnant, and I don't believe using scrubs which is and because it already ಹೇಳ್ಬಿಟ್ಟಿದೆ avoid your eyes adu idu anta, so obviously it has issues. So I'm not using this kind of harsh chemicals. ಆಮೇಲೆ ಐ ಯೂಶ್ವಲಿ ಏನಾದರೂ ಮೇಕಪ್ ಮಾಡಿದ್ರೆ ಕೂಡ, ಈಗ ಈ ವಿಡಿಯೋಗೆ ಮೇಕಪ್ ಮಾಡಿದ್ದೀನಿ, ಆ್ಯಸ್ ಸೂನ್ ಆ್ಯಸ್ ರೆಕಾರ್ಡಿಂಗ್ ಆಗಿದ ತಕ್ಷಣ ಟೇಕ್ ಇಟ್ ಆಫ್. ಆ್ಯಂಡ್ ವೇರ್ ಎವರ್ ಐ ಗೋ 2-3 hours ಮೇಲೆ ನಾನು ಮೇಕಪ್ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಐ ವಾಂಟ್ ಮೈ ಸ್ಕಿನ್ ಟು ಏನಂತಾರೆ ಬ್ರೀದ್, ಆ್ಯಂಡ್ ಐ ವಾಂಟ್ ಇಟ್ ಟು ಬಿ ಹೆಲ್ದಿ. ಸೊ ದಿಸ್ ಇಸ್ ಆಲ್ ಐ ಡೂ. ತುಂಬ ಪ್ರಾಡಕ್ಟ್ಸ್ ಥರ ಅನಿಸುತ್ತೆ, ಬಟ್ ಇದರಲ್ಲಿ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ, ಯಾವ್ದು ಯೂಸ್ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಿಮಗೂ ಕೂಡ ಇಂಡಿಯಾದಲ್ಲಿ ತೊಗೋಬೇಕು ಅಂತಂದರೆ ಐ ವುಡ್ ಸಜೆಸ್ಟ್ ಯು ಟು ಯೂಸ್ vitamin C moisturizer which has hyaluronic acid and sunscreen which doesn't have chemical. Go for organic and vegan one. And shampoo use ಮಾಡಬೇಕಾದ್ರೆ ಸಲ್ಫೈಟ್ ಇಲ್ಲದೆ ಇರುವಂಥ ಶಾಂಪೂಸ್ ಯೂಸ್ ಮಾಡಿ. ಆ್ಯಂಡ್ ಹೇರ್ ಮಾಸ್ಕ್ನ ಯೂಸ್ ಹೇರ್ ಕಂಡೀಷ್ನರ್ನ ಯೂಸ್ ಮಾಡಬೇಕಾದ್ರೆ ಕೆಳಗಿನ ಭಾಗಕ್ಕೆ ಮಾತ್ರ ಹೇರ್ ಕಂಡೀಷ್ನರ್ ಯೂಸ್ ಮಾಡಿ, ಹೋಲ್ ಹೇರ್ಗೆ ಹೇರ್ ಕಂಡೀಷ್ನರ್ ಯೂಸ್ ಮಾಡಬೇಡಿ. ಇನ್ನೊಂದು, ಬಾಡಿಗೆ ಆಯಿಲ್ ಹಚ್ಚೋದು ಮರಿಬೇಡಿ. ಬಯೋ ಆಯಿಲ್ ತೊಗೊಳೋದು ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು ಅಂದರೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿ, ಇಲ್ಲ ಅಂತಂದರೆ ಮನೇಲಿ ಬಾದಾಮಿ ಆಯಿಲ್ನ ಯೂಸ್ ಮಾಡಿ. ಸೊ ದೇ ಆಲ್ ಆರ್ ಸೇಫ್ ಟು ಗೋ. ಆಮೇಲೆ ಐ ರೆಡ್ ದಿಸ್ ಸಮ್ವೆ, ಅದು ಯಾಕಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಡೆಂಟಲ್ ಹೈಜಿನ್ನ ನೀವು ನೋಡ್ಕೊಂಡಿಲ್ಲ ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಅರ್ಲಿ ಲೇಬರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬಿ ವೆರಿ 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 ಕೇರ್ಫುಲ್ ಅಬೌಟ್ ಯುವರ್ ಡೆಂಟಲ್ ಹೈಜೀನ್. ಬ್ರಷ್ ಯುವರ್ ಟೀತ್, ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗಬೇಕಾದ್ರೆ ಫ್ಲಾಸ್ ಯುವರ್ ಟೀತ್. ಸೊ ಇಟ್ಸ್ ಆಲ್ ಯೋರ್ ಟೈಮ್ ಇಲ್ಲ ನನಗೆ ಅನ್ನೋರಿಗೆ ಟೈಮ್ ಮಾಡ್ಕೊಳ್ಳಿ. ಆ್ಯಂಡ್ ಹೇರ್ ಬಗ್ಗೆ ಮಾತಾಡಬೇಕಾದ್ರೆ ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ಇದನ್ನು ನಾನು ಏನಕ್ಕೆ ಸ್ಯಾಲೋನ್ನ ಇಷ್ಟಪಡಲ್ಲ ಅಂತಂದರೆ, ಸ್ಯಾಲೋನಲ್ಲಿ ವಾಶ್ ಮಾಡಿದ ತಕ್ಷಣ ಯಾವುದಂದರೆ ಅದು ಬ್ರಷ್ನ ತೊಗೊಂಬರ್ತಾರೆ, ಟಗ 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 ಟಗ, ದಿ ಡ್ಯಾಮೇಜ್ ಯುವರ್ ಹೇರ್ ತುಂಬ ಸಾಫ್ಟ್ ಏರಿಯಾ ನಮ್ಮ ದೇಹದಲ್ಲಿ. ಸೊ ಯು ನೀಡ್ ಟು ಮೇಕ್ ಶೋರ್ ಪ್ರೆಷರ್ ಜಾಸ್ತಿ ಆಗಬಾರ್ದು. ತಲೆ ಸ್ನಾನ ಆದಮೇಲೆ ಕಂಡೀಷ್ನರ್ ಹಚ್ಬೇಕಾ, ಮಾಯ್ಶ್ಚರೈಸರ್ ಅದಕ್ಕೆ ಮಾಸ್ಕ್ ಹಚ್ಬೇಕಾ, ಮೇಕ್ ಶೋರ್ ಈ ಥರ ಅಗ್ಲ ಬಾಚಣಿಗೆಯಲ್ಲಿ brush your hair and then apply the product so that you don't damage your hair. This is why I don't believe salons, because they use lot of chemicals, they use heat products, and hair dry ಮಾಡಬೇಕಾದ್ರೆ ಹೀಟ್ ಇರೋವಂಥ ಅಂಶನ ಅದು ಯಾವ ಆ್ಯಂಗಲಲ್ಲಿ ಕೊಡಬೇಕು ಅದ್ರ ಎಲ್ಲಾದ್ರದ್ದು ಎಜುಕೇಷನ್ ಅವ್ರಿಗಿರೋದಿಲ್ಲ. ಆ್ಯಂಡ್ ವಾಟ್ ದೇ ವಾಂಟ್ ಇಸ್ ಅವ್ರ ಪ್ರಾಡಕ್ಟ್ ಸೆಲ್ ಆಗಬೇಕು, ಅವ್ರಿಗೆ ಜಾಸ್ತಿ ಕಸ್ಟಮರ್ಸ್ ಬರಬೇಕು, ಅಷ್ಟೇ ಇರುತ್ತೆ. ಆ್ಯಂಡ್ ಐ ಡೋಂಟ್ ಸೇ ಡೋಂಟ್ ಗೋ ಔಟ್ ಆ್ಯಂಡ್ feel good, but demand what's right for you. Tell them to use brushes which has open thing like this, and tell them to not to use heat products on your head. ನನಗೆ ಹೇರ್ ಡ್ರೈ ಮಾಡಬೇಕಾದ್ರೆ ತುಂಬ ಹೀಟ್ ಹಾಕಬೇಡಿ. ಸೊ say that to them very clearly. And
ಹೇರ್ ಕಲರ್ಸ್ ಯೂಸ್ ಮಾಡ್ಬೇಕಾದ್ರೆ ಅಮೋನಿಯಾ ಇರುವಂಥದ್ದು ಯೂಸ್ ಮಾಡಬೇಡಿ. ಹೇರ್ ಕಲರ್ ಯೂಸ್ ಮಾಡೋಕ್ಕೂ ಮುಂಚೆ ಹಿಂದೆಗಡೆ ದೇ ಮೇಕ್ ಶೋರ್ ಯು ಹ್ಯಾವ್ ಕಾಟನ್ ಪ್ಲೇಸ್ಡ್ ಸೊ ದ್ಯಾಟ್ ಈ ಜಾಗ ಬರ್ನ್ ಆಗಬಾರ್ದು. ಇಲ್ಲೆಲ್ಲ ಬರ್ನ್ ಮಾಡಿಬಿಡ್ತಾರೆ. ಸೊ ಬಿ ವೆರಿ ಕೇರ್ಫುಲ್ ವೆನ್ ಯು ಡೂ ಇಟ್. ಆ್ಯಂಡ್ ಪ್ರೆಗ್ನೆಂಟ್ ಆದಾಗ ನೇಲ್ಸ್ ಮಾಡಿಸ್ಬಾರ್ದು, ಕೂದಲು ಮಾಡಿಸ್ಬಾರ್ದು, ಇದೆಲ್ಲ ದೊಡ್ಡ ಮಿತ್ತು. ಗೋ ಡೂ ಎಂಜಾಯ್ ಬಟ್ ಬಿ ಸೇಫ್, ಬಿ ಹ್ಯಾಪಿ. ದ್ಯಾಟ್ ಈಸ್ ವಾಟ್ ಯುವರ್ ಬೇಬಿ ನೀಡ್ಸ್, ದ್ಯಾಟ್ ಈಸ್ ವಾಟ್ ಯು ನೀಡ್. ಆ್ಯಂಡ್ ಅರ್ಧಕ್ಕರ್ಧ ನಾನು ಇಂಗ್ಲೀಷಲ್ಲೇ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮ್ ಐ ಟ್ರೈ ಆ್ಯಂಡ್ ಕರೆಕ್ಟ್ ಇಟ್ ಅಗೇನ್ ಇಂಗ್ಲೀಷ್. ನೆಕ್ಸ್ಟ್ ಟೈಮಿಂದ ಆದಷ್ಟು ಕನ್ನಡದಲ್ಲಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈ ಕನ್ನಡದಲ್ಲಿ ಮಾಡ್ತಾ ಇರೋ ರೀಸನ್ನೇ ನಮ್ಮ ಕನ್ನಡದ ಹುಡುಗಿರಿಗೆ ನಾಲೆಡ್ಜ್ ಪ್ರೊವೈಡ್ ಮಾಡೋದಕ್ಕೆ. ಸೊ ಇದು ಎಲ್ಲದಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ನೀವೂ ಸೇಫ್ ಜರ್ನಿ ಗೋ ಥ್ರೂ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಮುಂದಿನ ವಿಡಿಯೋ ಟಾಪಿಕ್ ಏನಾಗಬೇಕು ಅಂತ ಕಾಮೆಂಟಲ್ಲಿ ಹೇಳಿ. ನಿಮಗೆ ಬೇಕಾ ಮೇಕಪ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಬೇಕಾ, ಹೇರ್ ಹೇಗೆ ಕರ್ಲ್ ಮಾಡ್ಕೋಬೇಕಂತ ತೋರಿಸ್ಬೇಕಾ, ಡ್ರೆಸ್ಸಸ್ ಹೇಗೆ ಪ್ರೆಗ್ನೆನ್ಸಿ ಇದ್ದಾಗ ಮಾಡ್ಕೋಬೇಕು ಅಂತ ತೋರಿಸ್ಬೇಕಾ, ಏನು ಬೇಕು ಹೇಳಿ. ನಾನು ನೆಕ್ಸ್ಟ್ ನನ್ನ ಕಂಟೆಂಟ್ನ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಸಾಯೋನಾರಾ, ಬಾಯ್ ಬಾಯ್.